ಕೊಡದೇ ಇದ್ರೆ ಇವತ್ತಿರ್ತಕ್ಕಂಥ 223 ತಾಲೂಕು ಬರಗಾಲದಲ್ಲಿ ಬಹುಶಃ ಯಾವ ಪರಿಸ್ಥಿತಿನ ಎದುರಿಸಬೇಕಾಗಿತ್ತು ಅನ್ನೋದನ್ನ ಯೋಚನೆ ಮಾಡಿ. 10 kg ಅಕ್ಕಿ ಬರುತ್ತೆ, ಕರೆಂಟ್ ಚಾರ್ಜ್ ಕಟ್ಟಂಗಿಲ್ಲ, ಬಸ್ ಚಾರ್ಜ್ ಕೊಡಂಗಿಲ್ಲ, ಯುವನಿಧಿಗೆ ಬರುತ್ತೆ, 2,000 ರೂಪಾಯಿ ಬರುತ್ತೆ. ಹೇಗೋ ಹಾಗೆ ಕಷ್ಟದಲ್ಲಿ ಒಂದು ಸಂಸಾರ 4 ತಿಂಗಳು ನಿಭಾಯಿಸಬಹುದು. ಈ ಒಂದು ಯೋಜನೆಗಳು ಬರ್ತಾ ಇರೋದ್ರಿ. ಈ ಯೋಜನೆಗಳು ಬರದಲ್ಲೇ ಬರ ಪರಿಹಾರವೂ ಕೊಡದೆ ಇದ್ದರೆ ಏನಾಗ್ತಿತ್ತು ಪರಿಸ್ಥಿತಿ ಅನ್ನೋದನ್ನ ಯೋಚನೆ. ಇದು ಒಂದು ಭಾಗ. ಎರಡನೇದು, ಇವತ್ತು ಕೊಬ್ಬರಿ ಹೌದು 8,000ದಿಂದ ಏನೋ 9,500 ಆಗಿದೆ. ಯಾವತ್ತು ಬೇಕಾದ್ರೆ 7 ಆಗುತ್ತೆ, 8 ಆಗುತ್ತೆ, 9 ಆಗುತ್ತೆ, 10 ಆಗುತ್ತೆ, 16,000ಕ್ಕೂ ಮಾರಿದ್ ನೋಡಿದ್ವಿ ನಾವು. ಆದರೆ ನಾನೇ MSP ಚೇರ್ಮನ್ ಆಗಿದ್ದೀನಿ ಸಬ್ ಕಮಿಟಿನಲ್ಲಿ. ನಾನು ಬರೆದಿ 6 ತಿಂಗಳಾಯ್ತು ಕೇಂದ್ರ ಸರ್ಕಾರಕ್ಕೆ, ಕೊಬ್ಬರಿನ ಟೈಮ್ ನಿಗದಿ ಮಾಡಬೇಡಿ, 12 ತಿಂಗಳು ಖರೀದಿ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಅನುಮತಿ ಕೊಡಿ ಬರ್ತಿದ್ದೀನಿ. ನಾನು ಕೃಷ್ಣ ಬೈರೇಗೌಡರು ಹೋಗಿ ಆರ್ಥಿಕ ಸಚಿವರನ್ನ, ಕೃಷಿ ಸಚಿವರನ್ನ ಭೇಟಿ ಮಾಡಿ ಹೇಳಿದ್ದೀನಿ, ಕೊಬ್ಬರಿ ಯಾವುದೋ ಸೀಸನಲ್ ಕ್ರಾಪ್ ಅಲ್ಲ, 12 ತಿಂಗಳು ಕೊಬ್ಬರಿ ಕಾಯಿ ಬಿಡುತ್ತೆ, 12 ತಿಂಗಳು ಸಹ ನೀವು ಖರೀದಿ ಕೇಂದ್ರನ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಇಲ್ಲದೆ ಇದ್ರೆ ಅವರು ದುಡ್ಡು ಮದುವೆಗೋ ಹಬ್ಬಕ್ಕೋ ಮನೆ ಕಟ್ಟಕ್ಕೋ ಬೇಕಾದಾಗ ಕೊಟ್ಬಿಡ್ತಾರೆ. ಆವಾಗ ಇವರೆಲ್ಲ ಹೋಗಿ ಖರೀದಿಗಾರರು, ನಾವು ಖರೀದಿ ಕೊಟ್ಟಾಗ ವ್ಯಾಪಾರಗಾರರು ಮಾರ್ಕೋತಾರೆ, ಅದ್ರ ಲಾಭ ಅವ್ರಿಗಾಗುತ್ತೆ. ನಾವು 12 ತಿಂಗಳು ಕೊಟ್ಬಿಟ್ರೆ ನೇರವಾಗಿ ರೈತರಿಗೆ ಅನುಕೂಲ ಆಗುತ್ತೆ. ಇನ್ನೂ ಅದು ಅನುಮತಿ ಕೊಟ್ಟಿಲ್ಲ. ಶ್ರೀನಿವಾಸ್ ಹೇಳಿದಂಗೆ ಈ ಒಂದು MSPನ ಫಿಕ್ಸ್ ಮಾಡೋರು ಅವರೇನೆ, ಈ ಖರೀದಿ ಕೇಂದ್ರನ ದಿನಾಂಕ ನಿಗದಿ ಮಾಡೋರು ಅವರೇನೆ. ಆ ಒಕ್ಕೂಟದ ವ್ಯವಸ್ಥೆನಲ್ಲಿ ನಾವಿಲ್ಲ ನಾವೇ ಮಾಡ್ಕೋತೀವಿ ಅಂತ ಹೇಳಕ್ಕಾಗಲ್ಲ, ನಮ್ಗೆ ಕೊಟ್ಬಿಡಿ ಅಧಿಕಾರ ಅಂತ ಕೇಳಕ್ಕಾಗಲ್ಲ. ನಾನು ಇನ್ನೂ ಒಂದು ಹೆಜ್ಜೆ ಮೀರಿ ಹೋಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಕ್ಯಾಬಿನೆಟ್ನಲ್ಲಿ ನಮ್ಮ ಸಿದ್ದರಾಮಯ್ಯನವ್ರ ಹತ್ರ ಡಿಸ್ಕಸ್ ಮಾಡ್ತೀವಿ. ಟೊಮೊಟೊ ಆಗಲಿ, ರಾಗಿ ಆಗಲಿ, ರೈತರಿಗೆ ಒಂದು ನಿಗದಿ ಮಾಡಬೇಕು, ಒಂದು ರೇಟ್. ಆ ರೇಟ್ಗಿಂತ ಕಡಿಮೆ ಆದರೆ ರಾಜ್ಯ ಸರ್ಕಾರ ಪ್ರವೇಶ ಮಾಡಿ ಪರ್ಚೇಸ್ ಮಾಡೋ ತರ ಮಾಡಿ. ಅವಾಗ ರೈತರಿಗೆ ಸಮಸ್ಯೆ ಆಯ್ತು. 1 kgಗೆ 10 ರೂಪಾಯಿ ಇದ್ರೆ 8 ರೂಪಾಯಿ ಆದ್ರೆ 2 ರೂಪಾಯಿ ಕೊಡೋಣ, 12 ರೂಪಾಯಿ ಆದ್ರೆ 10 ರೂಪಾಯಿಗೆ ಬಿಟ್ಬಿಡೋಣ ಅಂತ. ಬಟ್ ಆದ್ರೆ ಕೇಂದ್ರ ಮತ್ತು ರಾಜ್ಯ ಒಟ್ಟೊಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ಎಲ್ಲರ ಸಮಸ್ಯೆನ ಸುಲಭವಾಗಿ. ನಮ್ಮ ರಾಜ್ಯ ಯಾವತ್ತೂ ಅಷ್ಟೇ, ತಮಿಳುನಾಡಿನಲ್ಲಿ ಇವತ್ತು ಬಿಜೆಪಿ 1 ಸೀಟು MP ಇಲ್ಲ. ತಮಿಳುನಾಡು ಕೊಡೋ ಆದ್ಯತೆ ಇಲ್ಲಿ ಕೊಡಲ್ಲ. ಏನ್ ಮಾಡೋದಿದ್ದೀನಿ, ಯಾರನ್ನು ಕೇಳೋದು? ತಮಿಳುನಾಡಿಗೆ ಕೊಡೋ ಕೇಂದ್ರ ಸರ್ಕಾರ ಆದ್ಯತೆ ಕರ್ನಾಟಕ ಕೊಡಲ್ಲ. ಕರ್ನಾಟಕದಲ್ಲಿ 26 ಜನ ಲೋಕಸಭಾ ಸದಸ್ಯರು ಕಳಿಸಿದ್ರು ಅವ್ರಿಗೆ ತೃಪ್ತಿ ಆಗ್ತಾ ಇಲ್ಲ. ನಾನು ಬಿಜೆಪಿ ಅಂತ ಟೀಕೆ ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಈ ಒಂದು ವ್ಯತ್ಯಾಸಗಳಿದೆ. ಹಾಗಾಗಿ ಇವತ್ತು 12,000 ರೂಪಾಯಿ ನಿಗದಿ ಮಾಡಿದೆ ಕೇಂದ್ರ ಸರ್ಕಾರ. ನಾವು 1,500 ರೂಪಾಯಿ ಕೊಡ್ತೀವಿ. ನಮ್ಮ ಸೇನಾನ ಹೇಳಿದೆ 13,500 ರೂಪಾಯಿ 1ನೇ ತಾರೀಕಿನಿಂದ ನಾವು ಇವತ್ತು ಖರೀದಿ ಕೇಂದ್ರವನ್ನ, ಕೊಬ್ಬರಿ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಲಿಕ್ಕೆ ಅನುಮತಿ ಇದೆ. 3,500. ನಮಗೂ ಸಹ ಇನ್ನೂ 1,500 ಜಾಸ್ತಿ ಮಾಡಬೇಕು ಅಂತ ಅನ್ಕೋತಿದ್ದು. ಮಾಡಬೇಕಲ್ಲ, ಆರ್ಥಿಕವಾಗೂ ಸಹ ನಾವು ಯೋಚನೆ ಮಾಡಬೇಕಲ್ಲ. ಒಂದ್ ಕಡೆ ಅಭಿವೃದ್ಧಿ ಆಗ್ಬೇಕು, ಒಂದ್ ಕಡೆ ಕಾರ್ಯಕ್ರಮಗಳು ಕೊಡಬೇಕು, ಒಂದ್ ಕಡೆ ಕೃಷಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ರೇಷ್ಮೆ ಇಲಾಖೆ, ಹೈನುಗಾರಿಕೆ ಇಲಾಖೆ, ಎಲ್ಲ ಇಲಾಖೆನಲ್ಲಿ ಒಂದಲ್ಲ ಒಂದು ರೀತಿ ಸಬ್ಸಿಡಿ ಕೊಡ್ತೀವಿ. ತಿಂಗಳಿಗೆ ಮಾಸಾಸನ ಕೊಡ್ತೀವಿ, ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ಹಿರಿಯರ ವೇತನ, ವಿಧವಾ ಪೆನ್ಷನ್ ಎಲ್ಲವೂ ಹೋಗುತ್ತೆ. ಇದೆಲ್ಲವನ್ನು ನೋಡ್ಬೇಕಲ್ಲ. ಅದನ್ನ ಬಿಟ್ಟು ಏನೇನೋ ತೀರ್ಮಾನ ತಗೊಳ್ಳೋದು ಈಸಿ, ಘೋಷಣೆ ಮಾಡೋದು ಈಸಿ, ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ, ಕಷ್ಟ ಆಗತ್ತೆ. ಸರ್ಕಾರ ನಡೆಸಬೇಕು ಅಂತ ಅಂದ್ರೆ ಒಂದು ಮನೆ ಹೇಗೆ ಕುಟುಂಬ ನಡೆಸ್ತಾರೋ ಹಾಗೆ ಒಂದು ಸರ್ಕಾರ ನೋಡುತ್ತೆ. ಇದು ರಾಜ್ಯ ಪೂರ್ತಿ ವ್ಯಾಪ್ತಿ ಇರುತ್ತೆ, ಅದು ಕುಟುಂಬಕ್ಕೆ ಸೀಮಿತ ಇರುತ್ತೆ. ಆದ್ರೆ ವ್ಯವಸ್ಥೆ ನಾವು ಹಂಚಿಕೆ ಅದೇ ಇರುತ್ತೆ. ಹಾಗಾಗಿ ನಾವು ನಮ್ಮ ಇಲಾಖೆಯಲ್ಲಿ ಅಥವಾ ಬೇರೆ ಇಲಾಖೆಯಲ್ಲಿ ಈ ವರ್ಷ ಈ ಬರದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು 3.5 ಲಕ್ಷ ಬಜೆಟ್ ಇದ್ರೆ 1 ಲಕ್ಷ ಕೋಟಿ ರೈತರಿಗೆ ಒಂದಲ್ಲ ಒಂದು ರೀತಿನಲ್ಲಿ ನಿಮಗೆ ತಲುಪೋ ರೀತಿ ಮಾಡಿ 5 ಲಕ್ಷ ಶೂನ್ಯ ಬಡ್ಡಿನಲ್ಲಿ ಕೊಡ್ತೀವಿ. 5 ಲಕ್ಷ ಮಹಿಳೆಯರಿಗೆ ಜಿಲ್ಲಾ ಬ್ಯಾಂಕ್ಗಳಿಂದ 5 ಲಕ್ಷವರೆಗೂ ನಿಮ್ಮ ಸಂಘಗಳಿಗೆ ಉಚಿತ ಅಂದ್ರೆ ಬಡ್ಡಿ ಇಲ್ಲದಲೇ ಸಾಲ ಕೊಡ್ತೀವಿ. 5 ಲಕ್ಷಕ್ಕೆ ಎಷ್ಟು? 2 ರೂಪಾಯಿ ಅಂದ್ರೆ 10,000 ರೂಪಾಯಿ ಆಯ್ತು. 1 ವರ್ಷಕ್ಕೆ ಎಷ್ಟು? 1,20,000. ಯಾರು 1 ಲಕ್ಷ ತಗೋತೀರ? 1 ಲಕ್ಷಕ್ಕೆ 1 ಲಕ್ಷ